टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಪರಸ್ತ್ರೀಗಾಗಿ ಪತ್ನಿ ಕೊಲೆಗೆ ಸಂಚು ಮಾಡಿದ್ರೆ ಡಿವೈಎಸ್ಪಿ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರೊಬೇಷನರಿ ಡಿವೈಎಸ್ಪಿ ಆಗಿರುವಂತ ಗೋವರ್ಧನ್ ಅವರ ವಿರುದ್ಧವಾಗಿ ಪತ್ನಿಯೇ ಕೊಲೆಗೆ ಸಂಚು ಆರೋಪವನ್ನ ಮಾಡ್ತಿದ್ದಾರೆ. ಪತಿ ಸಂಪರ್ಕದಲ್ಲಿದ್ದಂತ ಮಹಿಳಾ ಅಧಿಕಾರಿ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಹೈಗ್ರೌಂಡ್ಸ್ ಠಾಣೆಗೆ ಗೋವರ್ಧನ್ ಪತ್ನಿ ಅಮೃತ ದೂರನ್ನ ದಾಖಲಿಸಿದ್ದಾರೆ. ಇಬ್ರು ನನ್ನ ಮೇಲೆ ಹಲ್ಲೆ ಮಾಡಿ ಕೊಲೆ ಸಂಚು ಮಾಡಿದ್ರು. ಅವರ ದೂರನ್ನ ಆಧರಿಸಿ ಗೋವರ್ಧನ್ ಹಾಗೆ ಗೆಳತಿ ಪೋಷಕರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಕೊಲೆ ಯತ್ನ ಸೇರಿದಂತೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿಜಕ್ಕೂ ಆಶ್ಚರ್ಯ, ಅಧಿಕಾರಿಗಳ ವಲಯದಲ್ಲಿ ಈ ರೀತಿಯಾಗಿ ಆಗೋದು. ಪತ್ನಿಯ ಕೊಲೆಗೆ ಸಂಚು ಮಾಡಲಾಗಿದೆ ಅನ್ನುವಂತ ಆರೋಪ ಪ್ರೊಬೇಷನರಿ ಡಿವೈಎಸ್ಪಿ ಮೇಲೆ ಕೇಳಿ ಬರ್ತಾ ಇದೆ. ಇದಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ಡಿವೈಎಸ್ಪಿ ಗೋವರ್ಧನ್ ಹಾಗೆ ಅವರ ಗೆಳತಿ ಹಾಗೆ ಪೋಷಕರ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಗೋವರ್ಧನ್ ಅವರ ಪತ್ನಿ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಕೊಲೆಗೂ ಕೂಡ ಪ್ರಯತ್ನಿಸಿದ್ದಾರೆ ಅಂತ. ಪರಸ್ತ್ರೀ ಜೊತೆಗೆ ಗೋವರ್ಧನ್ ಸಲುಗೆಯಿಂದ ಇದ್ರು ಅನ್ನುವಂತ ಆರೋಪವನ್ನ ಪತ್ನಿ ಮಾಡ್ತಾ ಇದ್ದಾರೆ. ಪತಿ ಎಲ್ಲೇ ಕೆಲಸಕ್ಕೆ ಸೇರಿದ್ರು ಅಲ್ಲಿಗೆ ಆಕೆ ಬರ್ತಾ ಇದ್ಲು ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಆ ಗೆಳತಿಗೆ ಮಕ್ಕಳಿದ್ರೂ ಕೂಡ ತನ್ನ ಪತಿ ಜೊತೆಗೆ ಸಲುಗೆಯಿಂದ ಇರ್ತಾ ಇದ್ಲು ಅನ್ನುವಂತ ಆರೋಪವನ್ನ ಗೋವರ್ಧನ್ ಅವರ ಪತ್ನಿ ಮಾಡ್ತಾ ಇದ್ದಾರೆ. ಪತಿ ಪರಸ್ತ್ರೀಯೊಂದಿಗೆ ಸಂಪರ್ಕದಲ್ಲಿದ್ದಕ್ಕೆ ಅಮೃತ ವಿರೋಧವನ್ನ ವ್ಯಕ್ತಪಡಿಸಿರ್ತಾರೆ. ಪತಿ ಜೊತೆಗಿನ ಸಹವಾಸ ಬಿಡುವಂತೆ ಗೆಳತಿಗೂ ಕೂಡ ಅಮೃತ ಹೇಳಿರ್ತಾರೆ. ಇದರಿಂದ ಕೋಪಗೊಂಡು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಅಮೃತ ಹೇಳ್ತಿದ್ದಾರೆ. ಗೆಳತಿಯಿಂದ ಗೋವರ್ಧನ್ಗೆ ಡಿವೋರ್ಸ್ ನೀಡೋದಕ್ಕೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅಮೃತ ಮೇಲೆ ಸುಳ್ಳು ಕೇಸ್ ಹಾಕಿಸುವಂತ ಬೆದರಿಕೆ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಹೊಟ್ಟೆಗೆ ಒದ್ದು ಡಿವೋರ್ಸ್ ಕೊಡೋದಾಗಿ ಪತಿ ಬೆದರಿಕೆಯನ್ನ ಹಾಕಿದ್ರಂತೆ. ಯಾವಾಗ ಗೋವರ್ಧನ್ ಅವರ ಪತ್ನಿಗೆ ಈ ರೀತಿಯಾಗಿ ತನ್ನ ಪತಿ ಬೇರೆ ಒಂದು ಹೆಂಗಸಿನ ಜೊತೆಗೆ ಸಂಪರ್ಕದಲ್ಲಿರೋದು, ಸಲುಗೆಯಿಂದಿರೋದು ಗೊತ್ತಾಗುತ್ತೆ, ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಆಗ ಹಲ್ಲೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪತಿ ಸಂಬಂಧದ ಬಗ್ಗೆ ಬೇಸತ್ತು ಡಿಜಿಗೆ ದೂರನ್ನ ಕೊಟ್ಟಿದ್ದಾರೆ ಅಮೃತ. ಇಬ್ಬರಿಗೂ ಸಮನ್ಸ್ ಅನ್ನು ನೀಡಿ ವಿಚಾರಣೆ ಮಾಡಿದ್ರು ಅಧಿಕಾರಿಗಳು. ಕೆಲ ದಿನಗಳ ನಂತರ ಮತ್ತೆ ಗೆಳತಿ ಜೊತೆ ಗೋವರ್ಧನ್ ಸಂಪರ್ಕದಲ್ಲಿದ್ರು. ಅತ್ತೆ ಮಾವನ ಬಳಿ ಇದೆಲ್ಲ ಕಷ್ಟವನ್ನ ಹೇಳ್ಕೊಂಡಿದ್ದಂತ ಪತ್ನಿ ಅಮೃತ ಸೀಮೆಎಣ್ಣೆ ಸುರಿದು ಅತ್ತೆಯಿಂದ ಕೊಲೆ ಯತ್ನ ಅನ್ನುವಂತ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಜಪ್ಪ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಯಾರ್ಯಾರ ಮೇಲೆ ಅವರು ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅತ್ತೆ ಮಾವನ ಪಾತ್ರ ಏನು, ಜೊತೆಗೆ ಪತಿಯಿಂದ ಆಗಿರುವಂತ ಮೋಸ ಎಂತದ್ದು, ಜೊತೆಗೆ ಹಲ್ಲೆಗೂ ಪ್ರಯತ್ನಿಸಿದ್ದಾರೆ ಅನ್ನುವಂತ ಆರೋಪವನ್ನ ಡಿವೈಎಸ್ಪಿ ಅವರ ಪತ್ನಿ ಮಾಡ್ತಾ ಇದ್ದಾರೆ. ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ರಾಜಪ್ಪ? ಚೈತ್ರ, ಡಿವೈಎಸ್ಪಿ ಗೋವರ್ಧನ್ ಅವರ ಕೌಟುಂಬಿಕ ವಿಚಾರ ಈಗ ಪೊಲೀಸ್ ಠಾಣೆ ಮೆಟ್ಟಿಲಿರುವಂತದ್ದು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಗೋವರ್ಧನ್ ಪತ್ನಿ ಅಮೃತ ದಾಖಲು ಮಾಡಿರುವಂತದ್ದು. ಅಂದ್ರೆ ಬೇರೊಬ್ಬ ಅಧಿಕಾರಿಗಳ ಜೊತೆ, ಮಹಿಳಾ ಅಧಿಕಾರಿಯ ಜೊತೆ ಗೋವರ್ಧನ್ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಅವರ ಜೊತೆಗೆ ಆತ್ಮೀಯತೆಯಿಂದ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ನನ್ನನ್ನ ದೂರ ಮಾಡ್ಲಿಕ್ಕೆ ಅಂತ ಹೇಳಿ ಕೊಲೆ ಮಾಡುವಂತ ಸಂಚನ್ನ ಪತಿ ಗೋವರ್ಧನ್ ಮಾಡಿದ್ದಾರೆ ಅಂತ ಹೇಳಿ ಅಮೃತ ತಮ್ಮ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಈ ಎಲ್ಲಾ ವಿಚಾರ, ತನಗಾದಂತಹ ಅನ್ಯಾಯದ ವಿಚಾರ ಏನಿದೆ ಅದನ್ನ ಗೋವರ್ಧನ್ ಅವರ ತಂದೆ ತಾಯಿ ಅಂದ್ರೆ ಅತ್ತೆ ಮಾವಗೆ ಹೇಳಿದಂತಹ ಸಂದರ್ಭದಲ್ಲಿ ಅವರು ಕೂಡ ನನ್ನ ಒಂದು ಕೊಲೆ ಮಾಡೋದಕ್ಕೆ ಸಂಚನ ರೂಪಿಸಿದ್ದಾರೆ, ಜೊತೆಗೆ ಸೀಮೆ ಎಣ್ಣೆ ಸುರಿದು ನನ್ನ ಹತ್ಯೆಗೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪತಿ ಗೋವರ್ಧನ್ ಜೊತೆಗೆ ಆಕೆಯ ಗೆಳತಿ ಮಹಿಳಾ ಅಧಿಕಾರಿ, ಅದರ ಜೊತೆಗೆ ಅತ್ತೆ ಮಾವ 4 ಜನರ ವಿರುದ್ಧವಾಗಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿರುವಂತದ್ದು. ಸದ್ಯಕ್ಕೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿರುವಂತಹ ಹೈಗ್ರೌಂಡ್ ಠಾಣೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಇದಿಷ್ಟೇ ಅಲ್ಲ, ಮಹಿಳಾ ಅಧಿಕಾರಿ ಜೊತೆಗೆ ಪತಿ ಗೋವರ್ಧನ್ ನಡುವೆ ಇರುವಂತಹ ಒಂದಿಷ್ಟು ವಾಟ್ಸ್ಆಪ್ ಚಾಟ್ಗಳೇನಿದೆ ಆ ಎಲ್ಲಾ ಚಾಟ್ಗಳನ್ನ ಕೂಡ ತಮ್ಮ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿ ಸದ್ಯಕ್ಕೆ ಎಫ್ಐಆರ್ ಅನ್ನ ಕೂಡ ಮಾಡಿಸಿರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ತನಿಖೆ ಮುಂದುವರಿಸಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.